ಈ ಪವಿತ್ರ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಈಸುಲ್ ಉಲಮಾ ಸುಲೈಮಾನ್ ಮುಸಲಿಯಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ಮತ್ತೊಬ್ಬರು ಸಚಿವ ಸಂಪುಟದ ಸಹೋದ್ಯೋಗಿ ಪೌರಾಡಳಿತ ಸಚಿವರಾದಂಥ ಹಜ್ ಸಚಿವರಾದಂಥ ರಹೀಂ ಖಾನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಉಳ್ಳಾಳ ಮಸೀದಿಯ ಹಾಗೂ ಇಲ್ಲಿಯ ದರ್ಗಾ ಸಮಿತಿಯ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ಎಲ್ಲ ಸ್ನೇಹಿತರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಇವತ್ತು ಅತ್ಯಂತ ಒಂದು ವಿಶೇಷವಾದಂಥ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಖಾಜಿ ಸ್ವೀಕಾರ ಸಮಾರಂಭ ಅತ್ಯಂತ ಇಡೀ ದೇಶಕ್ಕೆ ಮತ್ತು ವಿಶ್ವದಲ್ಲೂ ಕೂಡ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಗ್ರ್ಯಾಂಡ್ ಮುಫ್ತಿ ಅವರು ಆದಂಥ ಸನ್ಮಾನ್ಯ AP ಅಬೂಬಕರ್ ಮುಸಲಿಯಾರ್ ಅವರು ಇವತ್ತು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಇಲ್ಲಿ ಸ್ವೀಕಾರ ಮಾಡುವಂಥ ಒಂದು ಸಮಾರಂಭ ಇಲ್ಲಿ ನಡೀತಾ ಇದೆ. ಭಾಳ ದೊಡ್ಡ ಇತಿಹಾಸ ಇರುವಂಥ ದರ್ಗಾ ಇದು. ಉಳ್ಳಾಳ ದರ್ಗಾ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಹೆಸರು ಮಾಡಿರ್ತಕ್ಕಂಥ ದರ್ಗಾ ಅಂತ ಹೇಳಿದ್ರೆ ನಮ್ಮ ಉಳ್ಳಾಳ ದರ್ಗಾ. ಯಾಕೆಂತ ಹೇಳಿದ್ರೆ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ಬೆಳವಣಿಗೆಗಳು ಮತ್ತು ಚಿಂತನೆಗಳು ಈ ಒಂದು ದರ್ಗದಿಂದ ಹೊರ ಹೊಮ್ಮಿರುವಂಥದ್ದು ಮತ್ತು ಅದರ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಉಳ್ಳಾಳ ದರ್ಗಾಗಿದೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇಲ್ಲಿ ಅವರು ಭಾಳ ಹಿಂದೆನೇ ಅದೆಲ್ಲವನ್ನು ಕೂಡ ಶುರು ಮಾಡಿ ಶಿಕ್ಷಣ ಜೊತೆಯಲ್ಲಿ ಧರ್ಮದ ಒಂದು ಪಾತ್ರವನ್ನು ಕೂಡ ಸೇರಿಸ್ಕೊಂಡು ವಿದ್ಯಾಭ್ಯಾಸಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಅದು ನಮ್ಮ ಉಳ್ಳಾಳ ದರ್ಗಾ ಸಮಿತಿಗೆ, ಉಳ್ಳಾಳ ದರ್ಗಾಗಿರುವಂಥದ್ದು. ಆದ್ದರಿಂದಲೇ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ಒಂದು ದರ್ಗದ ಬಗ್ಗೆ ಇಲ್ಲಿಯ ಒಂದು ಏನು ತೀರ್ಮಾನಗಳಾಗ್ತದೆ ಆ ತೀರ್ಮಾನಗಳ ಬಗ್ಗೆ ಜನ ಕಾದು ನೋಡುವಂಥದ್ದು. ಯಾಕಂದರೆ ಇದಕ್ಕೊಂದು ಶ್ರೇಷ್ಠತೆ ಇದೆ ಮತ್ತು ಒಂದು ವಿಶ್ವಾಸ ಕೂಡ ಇದೆ. ಎಲ್ಲರಲ್ಲೂ ಕೂಡ ಒಂದು ಸಹೋದರತ್ವವನ್ನು, ಸೌಹಾರ್ದವಾದಂಥ ಒಂದು ವಾತಾವರಣಕ್ಕೆ, ಸೌಹಾರ್ದವಾದ ಸಮಾಜ ನಿರ್ಮಾಣ ಮಾಡೋದಕ್ಕೆ ಈ ಉಳ್ಳಾಳಿನ ದರ್ಗದ ಒಂದು ಮಾರ್ಗದರ್ಶನದಲ್ಲಿ ಅದು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಾಗಿ ಇಲ್ಲಿ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇರುವಂಥದ್ದು. ಯಾಕೆಂದರೆ ನಮ್ಮ ದೇಶ ಎಲ್ಲ ಸಮಾಜಗಳನ್ನು ಕೂಡ ಕೂಡಿರುವಂಥ ದೇಶ. ಇಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಒಬ್ರಿಗೊಬ್ಬರು ಪ್ರೀತಿ ಮಾಡುವಂಥದ್ದು, ಪರಸ್ಪರ ಗೌರವವನ್ನು ಮಾಡುವಂಥದ್ದು ಅದು ಭಾಳ ಮುಖ್ಯ. ನಮ್ಮನ್ನು ಬೇರ್ಪಡಿಸುವಂಥ ಶಕ್ತಿಗಳು ಬೇಕಾದಷ್ಟಿವೆ, ಆದರೆ ನಮ್ಮನ್ನು ಒಂದು ಮಾಡುವಂಥ ಶಕ್ತಿಗಳು ಅದು ಹೆಚ್ಚು ನಮಗೆ ಬೇಕಾಗಿದೆ. ಆ ಒಂದು ಮಾಡುವಂಥ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಉಳ್ಳಾಳಿನ ದರ್ಗಾ ಸಮಿತಿ ಅಂತ ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೆ. ಆ ರೀತಿಯಾದಂಥ ಭಾವೈಕ್ಯತೆ, ಸೌಹಾರ್ದತೆ, ಸಹೋದರತ್ವ, ಪ್ರೀತಿ, ವಿಶ್ವಾಸಕ್ಕೆ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿದ್ದು ಇವತ್ತು ಜನರನ್ನು ಒಂದು ಮಾಡುವಂಥದ್ದು, ಜನರನ್ನು ಒಗ್ಗೂಡಿಸುವಂಥದ್ದು ಅದನ್ನು ಇವತ್ತು ಅವ್ರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಮುಂದೆನೂ ಕೂಡ ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಮುಂದೆನೂ ಕೂಡ ಯಾಕೆಂದರೆ ನಮ್ಮ
ಸಮಾಜದಲ್ಲಿ ಇನ್ನೂ ಬೇಕಾದಷ್ಟು ನಾವು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ಆದ್ದರಿಂದ ಈ ರೀತಿಯಾದಂಥ ಒಂದು ಧಾರ್ಮಿಕ ಸಾಮಾಜಿಕ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥ ಒಂದು ವ್ಯವಸ್ಥೆಗಳು, ಸಂಘಟನೆಗಳು, ಸಂಸ್ಥೆಗಳು ನಮ್ಮ ದೇಶಕ್ಕೆ ಬಹಳ ಅಗತ್ಯ ಇದೆ. ಇವತ್ತು ನಮ್ಮ ಖಾದರ್ ಸಾಹೇಬರು, ನಾನು ಯಾಕಂದರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಇತ್ತು, ನಾನು ಅವ್ರಿಗೆ ಹೇಳಿದ್ದೆ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಬೇರೆ ಕಾರ್ಯಕ್ರಮಗಳಿದೆ ಅಂತ. ಆದರೆ ನಮ್ಮ ಸ್ಪೀಕರ್ ಸಾಹೇಬರು ಆದೇಶ ಮಾಡಿದ್ರು, ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಕಾರ್ಯಕ್ರಮವನ್ನು ತಾವು ತಪ್ಪಿಸಬಾರ್ದು, ಇದಕ್ಕೆ ಬರಲೇಬೇಕು ಅಂತ ಅವರು ನನಗೆ ಆದೇಶ ಮಾಡಿದ್ರು. ಇವತ್ತು ನನಗೆ ಮೊದಲು ಇದರ ಮಹತ್ವ ಅಷ್ಟು ಗೊತ್ತಾಗಲಿಲ್ಲ, ಆಮೇಲೆ ತಿಳ್ಕೊಂಡ ನಂತರ ನಿಜವಾಗಲೂ ಕೂಡ ನನಗೆ ಖಾದರ್ ಸಾಹೇಬರಿಗೆ ನನ್ನ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವತ್ತು ಇಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಈ ಅಧಿಕಾರ ಅಂದರೆ ಈ ಜವಾಬ್ದಾರಿ, ಅಧಿಕಾರ ಅಂತ ನಾನು ಹೇಳೋದಿಲ್ಲ, ಈ ಒಂದು ಜವಾಬ್ದಾರಿಯನ್ನು ಇಲ್ಲಿಯ ಮುಫ್ತಿಯಾಗಿ ಆ ಜವಾಬ್ದಾರಿಯ ಸ್ವೀಕಾರ ಮಾಡುವಂಥ ಸಮಾರಂಭ ಸನ್ಮಾನ್ಯ AP ಉಸ್ತಾದ್ ಮುಸಲಿಯಾರ್ರವರು ಅವರನ್ನು ಭೇಟಿ ಮಾಡುವಂಥದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಬಹಳ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾನು ಒಬ್ಬ ಸಚಿವನಾಗಿ, ಉಸ್ತುವಾರಿ ಸಚಿವನಾಗಿ, ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಏನು ಇವತ್ತಿನ ದಿವಸ ಈ ಪದಗ್ರಹಣ ಆಗ್ತಾ ಇದೆ, ನಾನು ಸನ್ಮಾನ್ಯ AP ಉಸ್ತಾದ್ ಮುಸಲಿಯಾರವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಇರ್ಬೋದು, ಅದು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಯಾವುದೇ ಒಂದು ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಕ್ಕಂಥ, ಬೆಂಬಲವನ್ನು ನೀಡ್ತಕ್ಕಂಥ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮತ್ತು ಬೆಂಬಲವನ್ನು ನಾವು ಖಂಡಿತವಾಗಿಯೂ ಸರ್ಕಾರದ ಕಡೆಯಿಂದನೂ ಕೂಡ ನಿಮಗೆ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾನೇನು ಹೆಚ್ಚಿನ ಹೇಳಬೇಕಾಗಿಲ್ಲ, ಯಾಕೆಂದರೆ ನಿಮ್ಮ ಪ್ರತಿನಿಧಿನೇ ಈಗ ಎಲ್ಲರಿಗಿಂತ ಹೆಚ್ಚಿನ ಒಂದು ಶಕ್ತಿಶಾಲಿಯಾಗಿರುವಂಥ ವ್ಯಕ್ತಿ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ನಮ್ಮ UT ಖಾದರ್ ಸಾಹೇಬರು. ಇವತ್ತು ಆ ಜನಪ್ರಿಯತೆ ಇಡೀ ರಾಜ್ಯಕ್ಕೆ ಹೋಗಿದೆ. ಮೊದಲು ಉಳ್ಳಾಳಗಿತ್ತು, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗಾಯಿತು, ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿ, ಒಬ್ಬ ಪ್ರಾಮಾಣಿಕ ಸಜ್ಜನ ಮತ್ತು ಸರಳ, ಎಲ್ಲರನ್ನೂ ಕೂಡ ಪ್ರೀತಿಸುವಂಥ ರಾಜಕಾರಣಿ ನಮ್ಮ UT ಖಾದರ್ ಅವರಿದ್ದಾರೆ. ಸೊ ಅವರ ಬೆಂಬಲ ಇದ್ದಾಗ ನಮ್ಮ ಬೆಂಬಲ ಇದ್ದೇ ಇರ್ತದೆ. ನಾವೆಲ್ಲ ಅವರೇ ಇರೋದರಿಂದ ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೇ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಮ್ಮ ಉಳ್ಳಾಳ್ ಖಾಜಿ ಬಯತ್ ಹಾಗೂ ಸೈಯದ್ ಮದನಿ ಶಾಯದ್ ಕಾಲೇಜು ಮತ್ತು ಇದರ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಎಲ್ಲ ಇದೆ, ಎಲ್ಲವೂ ಕೂಡ ಚೆನ್ನಾಗಿ ನೆರವೇರಲಿ. ನಿಮಗೆಲ್ಲರೂ ಕೂಡ ಇವತ್ತು ಈ ಪುಣ್ಯದ ದಿನ, ಈ ಒಂದು ಅತ್ಯಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಈ ಒಂದು ಏನು ಜವಾಬ್ದಾರಿನ ತಗೊಂಡಿದ್ದಾರೆ, ಖಂಡಿತವಾಗಿಯೂ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಅನುಮಾನ ಇಲ್ಲ. ಇನ್ನು ಎಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭವನ್ನು ಹಾರೈಸಿ, ನನ್ನನ್ನು ಕೂಡ ಕರೆಸಿ ತಮ್ಮ ಜೊತೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತಮಗೆಲ್ಲರೂ ಕೂಡ ಆಭಾರಿಯಾಗಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.